ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಸಮ್ಯಕ್ ದರ್ಶನವನ್ನ ಚಿಂತನೆ ಮಾಡುವುದಾದರೆ 6 ಪ್ರಕಾರದಿಂದ ಚಿಂತನೆ ಮಾಡಬೇಕು. ನಿರ್ದೇಶದಿಂದ, ಸ್ವಾಮಿತ್ವದಿಂದ, ಸ್ಥಿತಿ, ಸಾಧನ, ಅಧಿಕರಣ, ಇವುಗಳಿಂದ 6 ಪ್ರಕಾರ. ನಿರ್ದೇಶ, ಸ್ವಾಮಿತ್ವ, ಸಾಧನ, ಅಧಿಕರಣ, ಸ್ಥಿತಿ, ವಿಧಾನ 6 ಪ್ರಕಾರದಿಂದ ಸಮ್ಯಕ್ತವನ್ನು ವಿಚಾರಿಸಬೇಕು. ನಿರ್ದೇಶ ಅಂದ್ರೆ ಏನು? ನಿರ್ದೇಶ ಅಂದರೆ ಏನು? ವಸ್ತುವಿನ ಸ್ವರೂಪವನ್ನು ಹೇಳುವುದಕ್ಕೆ ನಿರ್ದೇಶ ಅಂತ. ಸ್ವಾಮಿತ್ವ ಅಂದರೆ ವಸ್ತುವಿನ ಅಧಿಕಾರ. ಆ ವಸ್ತು ಯಾರ ಹತ್ತಿರ ಇರ್ತದೆ, ಅದು ಆ ವಸ್ತು ಅವರ ಸ್ವಾಮಿತ್ವದಲ್ಲಿದೆ. ಸ್ವಾಮಿತ್ವ. ಅಧಿಕ ಸಾಧನ. ಸಾಧನ ಅಂದರೆ ಉತ್ಪತ್ತಿಯ ಸಾಧನಗಳು, ಮಾಧ್ಯಮಗಳು, ಅಂತರಂಗ, ಬಹಿರಂಗ 2 ಪ್ರಕಾರದ ಸಾಧನಗಳು. ಇವು ಸಾಧನ. ಅಧಿಕರಣ. ಅಧಿಕರಣ ಅಂದರೆ ಪಾತ್ರ. ಆ ವಸ್ತು ಯಾವುದರಲ್ಲಿ ಉತ್ಪನ್ನ ಆಗುತ್ತದೆಯೋ ಅದು. ಆ ವಸ್ತುವಿನ ಪಾತ್ರ ಯಾರು? ಆತ್ಮ. ಆತ್ಮ ಯಾವ ಆತ್ಮ? ಭವ್ಯ ಆತ್ಮ. ಸಂಜ್ಞಿ ಪಂಚೇಂದ್ರಿಯ ಭವ್ಯ ಆತ್ಮ. ಭವ್ಯ ಆಗಿರಬೇಕು, ಆತ್ಮ ಆಗಿರಬೇಕು, ಸಂಜ್ಞಿ ಪಂಚೇಂದ್ರಿಯ ಆಗಿರಬೇಕು. ಭವ್ಯ ಎದ್ದು ಏಕೇಂದ್ರಿಯಾದಿಗಳಲ್ಲಿದ್ದರೆ ಸಮ್ಯಕ್ ದರ್ಶನದ ಉತ್ಪತ್ತಿ ಆಗುವುದಿಲ್ಲ. ಸ್ಥಿತಿ. ಸ್ಥಿತಿ ಅಂದರೆ ಕಾಲ ಮರ್ಯಾದೆ. ಆ ವಸ್ತು ಎಷ್ಟು ಸಮಯದವರೆಗೆ ಇರುತ್ತದೆ, ಜೀವದಲ್ಲಿ ಉತ್ಪನ್ನ ಆಯಿತು ಅಂತಂದ್ರೆ ಎಷ್ಟು ಕಾಲದವರೆಗೆ ಆ ಸಮ್ಯಕ್ತಿ ಇರುತ್ತದೆ ಅನ್ನುವಂಥ ಕಥನ. ಇದು ಸ್ಥಿತಿ. ವಿಧಾನ ಅಂದರೆ ಪ್ರಕಾರ. ವಿಧಾನ ಅಂದರೆ ಪ್ರಕಾರ. ವಸ್ತು ಎಷ್ಟು ಪ್ರಕಾರವಾಗಿದೆ, ಸಮ್ಯಕ್ತ್ವದ ಪ್ರಕಾರಗಳನ್ನು ಹೇಳುವುದು. ಎಷ್ಟು ಪ್ರಕಾರ? ಸಮ್ಯಕ್ತ್ವದ ಪ್ರಕಾರಗಳೆಷ್ಟು? 5. 5ರ ಹೆಸರನ್ನು ಹೇಳುವುದು. ಯಾವ್ಯಾವು? ಉಕ್ಷಮ, ಕ್ಷಯೋಕ್ಷಮ, ಕ್ಷಾಯಿಕ, ವೇದಕ, ಕೃತ್ಕೃತ್ ವೇದಕ, ದ್ವಿತೀಯೋಕ್ಷಮ. ಪ್ರಥಮೋಕ್ಷಮ, ದ್ವಿತೀಯೋಕ್ಷಮ, ವೇದಕ, ಕೃತ್ಕೃತ್ ವೇದಕ, ಕ್ಷಾಯಿಕ. ಈ ತರ ಸಮ್ಯಕ್ತ್ವದ ಪ್ರಕಾರಗಳನ್ನು ಕುರಿತು ವಿಚಾರ ಮಾಡುವುದು. ಇದು ವಿಧಾನ. ಇದೇ ತರ ಜ್ಞಾನದ ಸಂಬಂಧದಲ್ಲೂ ವಿಚಾರ ಮಾಡಬಹುದು. ಜ್ಞಾನ, ಸಮ್ಯಕ್ ಜ್ಞಾನ. ಸಮ್ಯಕ್ ಜ್ಞಾನದ ನಿರ್ದೇಶ ಯಾವುದು? ಅದರ ಸ್ವರೂಪವನ್ನು ಹೇಳೋದು. ನಿರ್ದೇಶ ಅಂದರೆ ಸ್ವರೂಪ. ಸಮ್ಯಕ್ ದರ್ಶನದ ಸ್ವರೂಪ ಏನು? ಸಮ್ಯಕ್ ದರ್ಶನದಲ್ಲ, ಸಮ್ಯಕ್ ಜ್ಞಾನದ್ದು. ಯಾವ ತರ ನಾವು ಸಮ್ಯಕ್ತ್ವದ ಬಗ್ಗೆ ವಿಚಾರ ಮಾಡಬಹುದು, ಅದೇ ತರ ಜ್ಞಾನದ ಬಗ್ಗೆ, ಚಾರಿತ್ರದ ಬಗ್ಗೆ, ಮತ್ಯಾವುದಾದ್ರ ಬಗ್ಗೆ ವಿಚಾರ ಮಾಡೋದಾದ್ರೆ ಈ 6ಗಳನ್ನು ಹಚ್ಚಿ ವಿಚಾರ ಮಾಡೋದು. ಇವು 6 ಮಾಧ್ಯಮ ವಿಚಾರ ಮಾಡಲಿಕ್ಕೆ. ನಿರ್ದೇಶ ಸ್ವಾಮಿತ್ವ. ಇದು ಸಮ್ಯಕ್ತ್ವದ ನಿರ್ದೇಶ ಆಯಿತು. ದೇವಶಾಸ್ತ್ರ ಗುರುಗಳ ಶ್ರದ್ಧಾನ ಅನ್ನೋದು, ತತ್ವಾರ್ಥದ ಶ್ರದ್ಧಾನ ಅನ್ನೋದು, ಇದು ಸಮ್ಯಕ್ತ್ವದ ಲಕ್ಷಣ ಆಯಿತು. ಜ್ಞಾನದ ಲಕ್ಷಣ ಏನು? ಜ್ಞಾನದ ನಿರ್ದೇಶ, ಜ್ಞಾನದ ಲಕ್ಷಣ ಏನು? ಏನಿದೆ? ಸಮ್ಯಕ್ ಜ್ಞಾನದ ಲಕ್ಷಣ ಯಾವುದು ಮಿಥ್ಯಾತ್ವದಿಂದ ರಹಿತವಾಗಿದೆಯೋ ಮತ್ತು ವಸ್ತುಗಳನ್ನು ಯಥಾರ್ಥವಾಗಿ ತಿಳಿಯುತ್ತದೆಯೋ ಅದಕ್ಕೆ ಸಮ್ಯಕ್ ಜ್ಞಾನ ಎನ್ನುತ್ತಾರೆ.
ಮಿಥ್ಯಾತ್ವದಿಂದ ಸಹಿತವಾಗಿರುವ ಜ್ಞಾನ ವಸ್ತುಗಳನ್ನು ಸಮ್ಯಕ್ ರೀತಿಯಲ್ಲಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಸಮ್ಯಕ್ ರೀತಿಯಲ್ಲಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಮಿಥ್ಯಾರೂಪದಲ್ಲಿ ತಿಳಿಯುತ್ತದೆ. ಮಿಥ್ಯಾತ್ವ ಸಹಿತ ಜ್ಞಾನ, ಮಿಥ್ಯಾಜ್ಞಾನ, ಅದು ಪದಾರ್ಥಗಳನ್ನು ಮಿಥ್ಯಾರೂಪದಲ್ಲಿಯೇ ತಿಳಿಯುತ್ತದೆ. ಮತ್ತು ಸಮ್ಯಕ್ತ್ವ ಸಹಿತ ಜ್ಞಾನ, ಅದು ಸಮ್ಯಕ್ ಜ್ಞಾನ, ಅದು ಪದಾರ್ಥಗಳನ್ನು ಸಮ್ಯಕ್ ಪ್ರಕಾರವಾಗಿಯೇ ತಿಳಿಯುತ್ತದೆ. ಆಮೇಲೆ ಈ ಸಮ್ಯಕ್ ಜ್ಞಾನ ಯಾವ ಗುಣಸ್ಥಾನದಿಂದ? ಈ ಸಮ್ಯಕ್ ಜ್ಞಾನ 4ನೇ ಗುಣಸ್ಥಾನದಿಂದ ಪ್ರಾರಂಭವಾಗುತ್ತದೆ. 4ನೇ ಗುಣಸ್ಥಾನದಿಂದ ಈ ಸಮ್ಯಕ್ ಜ್ಞಾನ ಪ್ರಾರಂಭವಾಯಿತು ಅಂತಂದರೆ ಸಮ್ಯಕ್ ಜ್ಞಾನ ಆಯಿತು. ಮತ್ತು ಕೆಳಗಿನ ಗುಣಸ್ಥಾನದಲ್ಲಿರುವಂತಹ ಜ್ಞಾನ ಮಿಥ್ಯಾಜ್ಞಾನ, ಅದು ಪದಾರ್ಥಗಳನ್ನು ಸಮ್ಯಕ್ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಈ ತರ ಸಮ್ಯಕ್ತ್ವ ಜ್ಞಾನದ ಸ್ವರೂಪವನ್ನು ಹೇಳಬೇಕು. ಜ್ಞಾನದ ಸ್ವರೂಪವನ್ನು ಈ ತರ ಹೇಳಬೇಕು. ಯಾವುದು ಪದಾರ್ಥಗಳನ್ನು ಸಮ್ಯಕ್ ರೀತಿಯಾಗಿ ತಿಳಿಯುತ್ತದೆಯೋ ಅದೇ ಸಮ್ಯಕ್ ಜ್ಞಾನ. ಮಿಥ್ಯಾಜ್ಞಾನದ ಸ್ವರೂಪ ಏನು? ಯಾವುದು ಪದಾರ್ಥಗಳನ್ನು ಮಿಥ್ಯಾರೂಪವಾಗಿ ತಿಳಿಯುತ್ತದೆಯೋ ಅದು ಮಿಥ್ಯಾಜ್ಞಾನ, ಮಿಥ್ಯಾಜ್ಞಾನದ ಸ್ವರೂಪ. ಸಮ್ಯಕ್ ಚಾರಿತ್ರದ ಸ್ವರೂಪ ಏನು? ಸಮ್ಯಕ್ ಚಾರಿತ್ರ ಹೇಳು. ಸಮ್ಯಕ್ ಚಾರಿತ್ರದ ಸ್ವರೂಪ ಯಾವ ತರ ಜ್ಞಾನದ ಸ್ವರೂಪ ಹೇಳಿದ್ವಲ್ಲ ಅದೇ ತರ ಸಮ್ಯಕ್ ಚಾರಿತ್ರದ ಸ್ವರೂಪ ಹೇಗೆ ಹೇಳಬೇಕು? ಚಾರಿತ್ರ ಸಮ್ಯಕ್ ಚಾರಿತ್ರ ಇರಬೇಕಂದ್ರೆ ಯಾವ ತರ ಹೇಳಬೇಕು? ಯಾವುದು ಸಮ್ಯಕ್ ದರ್ಶನದಿಂದ ಯುಕ್ತವಾಗಿದೆಯೋ ಮತ್ತು ಅದರ ಹೆಸರಿಗೆ ತಕ್ಕಂತೆ, ಅಂದರೆ ದೇಶ ಸಂಯಮ, ಸಕಲ ಸಂಯಮ ಅನ್ನುವಂಥ ಹೆಸರುಗಳಿವೆಯಲ್ಲ, ಆ ಹೆಸರಿಗೆ ತಕ್ಕಂತೆ ಇರುವ ಆ ಯಾವ ಸಂಯಮ ಸಮ್ಯಕ್ತ್ವದಿಂದಲೂ ಕೂಡಿದೆ ಮತ್ತು ಕಷಾಯಗಳಿಂದಲೂ ಕೂಡ ರಹಿತವಾಗಿದೆ, ಅಂತರಂಗ ಪರಿಗ್ರಹದಿಂದಲೂ ರಹಿತವಾಗಿದೆ ಮತ್ತು ಬಹಿರಂಗ ಪರಿಗ್ರಹದಿಂದಲೂ ರಹಿತವಾಗಿದೆ ಮತ್ತು ಸಮ್ಯಕ್ತ್ವದಿಂದ ಕೂಡಿದೆ. ಈ ತರ ಸಮ್ಯಕ್ತ್ವದಿಂದಲೂ ಕೂಡಿದೆ, ಅಂತರಂಗ ಮತ್ತು ಬಹಿರಂಗ ಪರಿಗ್ರಹಗಳಿಂದಲೂ ರಹಿತವಾಗಿದೆ. ಅದು ಏನು? ಅದು ಸಮ್ಯಕ್ ಚಾರಿತ್ರ. ಚಾರಿತ್ರದಲ್ಲಿ ಸಮ್ಯಕ್ ವಿಶೇಷಣ ಏನಿದೆಯಲ್ಲ ಅದು 3 ಕಾರಣದಿಂದಿದೆ. ಸಮ್ಯಕ್ ದರ್ಶನ ಇರಬೇಕು ಮತ್ತು ಬಹಿರಂಗ ಪರಿಗ್ರಹ ತ್ಯಾಗ ಇರಬೇಕು ಮತ್ತು ಅಂತರಂಗ ಪರಿಗ್ರಹ ತ್ಯಾಗ ಇರಬೇಕು. ಮೂರು ಕಾರಣಗಳು ಬೇಕಿಲ್ಲ ಸಮ್ಯಕ್ ಚಾರಿತ್ರದಲ್ಲಿ. ಸಮ್ಯಕ್ ಜ್ಞಾನ ಇರಬೇಕು ಅನ್ನುವಂಥದ್ದು ಏನು ಅವಶ್ಯಕತೆ ಇಲ್ಲ ಹೇಳುವಂಥದ್ದು. ಸಮ್ಯಕ್ ದರ್ಶನ ಇದೆ ಅಂತ ಅದನ್ನ ಅಂದ ನಂತರ ಸಮ್ಯಕ್ ಜ್ಞಾನ ಇರ್ತದೋ ಇಲ್ಲ ಅದರ ಸಂಗಟ. ಸಮ್ಯಕ್ ಜ್ಞಾನ ಇರ್ತದೆ ಅನ್ನುವಂಥ ಅವಶ್ಯಕತೆ ಇಲ್ಲ. ಯಾವುದು ಸಮ್ಯಕ್ತ್ವದಿಂದ ಸಹಿತವಾಗಿದೆಯೋ ಮತ್ತು ಅಂತರಂಗ ಬಹಿರಂಗದಿಂದ ರಹಿತವಾಗಿದೆಯೋ ಅದಕ್ಕೆ ಸಮ್ಯಕ್ ಚಾರಿತ್ರ ಎನ್ನುತ್ತಾರೆ. ನೋಡ್ರಿ, ಇದ್ರೊಳಗೆ 3ರೊಳಗ ಒಂದು ತಗೊಂಡು ಒಂದು ಬಿಟ್ರೆ ನಡೆದೋತು. ಯಾವುದು ಸಮ್ಯಕ್ತ್ವದಿಂದ ಕೂಡಿದೆಯೋ ಅದೇ ಸಮ್ಯಕ್ ಚಾರಿತ್ರ. ಸಮ್ಯಕ್ತ್ವದಿಂದ ಕೂಡಿರುವ ಬಹಿರಂಗ ಆಚರಣೆಯೇ ಸಮ್ಯಕ್ ಚಾರಿತ್ರ ಅನ್ಲಿಕ್ಕೆ ಸಾಧ್ಯತೆ ಇಲ್ಲ. ಕೇವಲ ಬಹಿರಂಗ ತ್ಯಾಗ ಚಾರಿತ್ರ ಅಲ್ಲ, ಅಂತರಂಗ ತ್ಯಾಗವೂ ಚಾರಿತ್ರ. ಅಂತರಂಗದಲ್ಲಿ ಕಷಾಯಗಳ ತ್ಯಾಗ,
ಬಹಿರಂಗದಲ್ಲಿ ವಸ್ತುಗಳ ತ್ಯಾಗ. ವಸ್ತುಗಳ ತ್ಯಾಗ ಯಾವ ಉದ್ದೇಶದಿಂದ ಮಾಡ್ತೇವೆ ನಾವು? ಕಷಾಯಗಳ ತ್ಯಾಗಕ್ಕಾಗಿ ವಸ್ತುಗಳ ತ್ಯಾಗ ಇದೆ. ಕಷಾಯ ಬಿಡೋದಿದೆ ಅಂತ ಹೇಳಿಬಿಟ್ಟು ಲಕ್ಷ್ಯದಿಂದ ಉದ್ದೇಶದಿಂದ ವಸ್ತು ತ್ಯಾಗ ಮಾಡ್ತೀವಿ. ಕಷಾಯ ಬಿಡುವಂತ ಉದ್ದೇಶ ಇಲ್ಲ ಅಂತಂದ್ರೆ ಬಹಿರಂಗ ತ್ಯಾಗ ವ್ಯರ್ಥ ಇದೆ, ಅದು ವಸ್ತು ತ್ಯಾಗ ವ್ಯರ್ಥ ಇದೆ. ಕಷಾಯಗಳು ಕಡಿಮೆಯಾಗಲಿ ಅನ್ನುವಂಥ ಉದ್ದೇಶದಿಂದ ವಸ್ತು ತ್ಯಾಗ ಆಗಬೇಕು. ಬಹಿರಂಗ 10 ವಸ್ತುಗಳು, ಬಹಿರಂಗ ಪರಿಗ್ರಹ 10. ಅವುಗಳಲ್ಲಿ ಏಕದೇಶ ತ್ಯಾಗ ಮಾಡಿದ್ರೆ ಅಂತಂದ್ರೆ ದೇಶ ಸಂಯಮಿ ಆಗ್ತೀರಿ. ಸಂಪೂರ್ಣ ತ್ಯಾಗ ಮಾಡಿದಾಗ ಸಕಲ ಸಂಯಮಿ. ಕೇವಲ ವಸ್ತು ತ್ಯಾಗ ಮಾಡಿದ್ರೆ ನಡೆದೋತು. ಕಷಾಯ ತ್ಯಾಗ ಮಾಡುವಂತ ಲಕ್ಷ್ಯ ಏನೂ ಇಲ್ಲ. ಕೇವಲ ವಸ್ತು ತ್ಯಾಗ ಅಷ್ಟು ಮಾಡೋಣ, ನಡೆದೋತೇನ? ಬಹಿರಂಗ ತ್ಯಾಗಕ್ಕೆ ಹೆಜ್ಜೆ ಇಡುವಕ್ಕಿಂತ ಮುಂಚಿತವಾಗಿ ಮನುಷ್ಯ ವಿಚಾರ ಮಾಡಬೇಕು. ಇದರಿಂದ ಕಷಾಯಗಳು ನಾಶವಾಗಬಹುದೇ ಅಥವಾ ಇಲ್ಲ, ಇದನ್ನು ವಿಚಾರ ಮಾಡಬೇಕು. ಆ ಬಹಿರಂಗ ತ್ಯಾಗದಿಂದ ಕಷಾಯಗಳ ನಾಶವಾಗಿದೆ ಅಂತಂದ್ರೆ ಅದು ತ್ಯಾಗ ಸಾರ್ಥಕ ಇದೆ. ಅದು ಕೇಳಿ, ಬಹಿರಂಗ ತ್ಯಾಗಕ್ಕೆ ಹೆಜ್ಜೆ ಇಡುವುದಕ್ಕಿಂತ ಮೊದಲು ಏನು ವಿಚಾರ ಮಾಡಬೇಕು? ನಾವು ಅಂತರಂಗ ಕಷಾಯಗಳನ್ನು ತ್ಯಾಗ ಮಾಡುವುದಕ್ಕಾಗಿಯೇ ಬಹಿರಂಗ ವಸ್ತುಗಳನ್ನ ತ್ಯಾಗ ಮಾಡ್ತಾ ಇದ್ದೇವೆ. ಇದು ಲಕ್ಷ್ಯ ಇರಬೇಕು, ಗುರಿ ಇರಬೇಕು. ಮತ್ತೆ ಹೇಗಿರಬೇಕು? ಸಮ್ಯಕ್ತ್ವದಿಂದ ಸಹಿತವಾಗಿರಬೇಕು, ಮಿಥ್ಯಾತ್ವವನ್ನು ತ್ಯಾಗ ಮಾಡಿರಬೇಕು. ಯಾಕೆಂದ್ರೆ ದಂಸನ ಮೂಲೋ ಧಮ್ಮೋ, ಚಾರಿತ್ರ ಏನಿದೆ, ಸಮ್ಯಕ್ತ್ವ ಇಲ್ಲದೆ ಚಾರಿತ್ರ್ಯ ಇತ್ತು ಅಂತಂದ್ರೆ ಮಿಥ್ಯಾ ಚಾರಿತ್ರ. ಮಿಥ್ಯಾಚಾರಿತ್ರ. ಮಿಥ್ಯಾತ್ವದಲ್ಲಿ ಇದ್ದುಕೊಂಡು ಚಾರಿತ್ರ ಮೋಹಿನಿ ಕರ್ಮಗಳನ್ನು, ಕ್ರೋಧ, ಮಾನ್, ಮಾಯಾ, ಲೋಭ, ಇವುಗಳನ್ನ ತ್ಯಾಗ ಮಾಡಕ್ ಸಾಧ್ಯ ಇದೆಯೇನು? ಮಿಥ್ಯಾತ್ವದಲ್ಲಿ ಇರೋದು. ದರ್ಶನ್ ಮೋಹಿನಿ ಒಂದು ಬಿಡೋದಿಲ್ಲ. ಮಿಥ್ಯಾತ್ವ ಸಮ್ಯಕ್ ಪ್ರಕೃತಿ ದರ್ಶನ್ ಮೋಹಿನಿ ಕರ್ಮಗಳು. ದರ್ಶನ್ ಮೋಹಿನಿ ಕರ್ಮವನ್ನ ತ್ಯಾಗ ಮಾಡೋದು ಬೇಡ. ಚಾರಿತ್ರ ಮೋಹಿನಿ ಅಷ್ಟ ತ್ಯಾಗ ಮಾಡಿ ಭಾವಲಿಂಗಿ ಆಗೋಣ. ಬಹಿರಂಗ ವಸ್ತು ತ್ಯಾಗ ಮಾಡಿ ದ್ರವ್ಯಲಿಂಗ ಸ್ವೀಕಾರ ಮಾಡೋಣ. ದ್ರವ್ಯ ಚಾರಿತ್ರ ಸಾಧ್ಯ ಇದೆಯೇನು? ಯಾಕೆ ಸಾಧ್ಯ ಇಲ್ಲ ಹೇಳಿ ನೋಡೋಣ. ಚಾರಿತ್ರ ಮೋಹಿನಿ ಕರ್ಮ ತ್ಯಾಗ ಮಾಡಿದ್ರಂದ್ರೆ ನಿಮ್ಗೆ 5ನೇ 6ನೇ ಗುಣಸ್ಥಾನ ಆಗ್ತೈತಿ. ದರ್ಶನ್ ಮೋಹಿನಿ ತ್ಯಾಗ ಮಾಡಿದ್ರಂದ್ರೆ 4ನೇ ಗುಣಸ್ಥಾನ ಆಗ್ತೈತಿ. ಈ ಪಾಯಿಂಟ್ ಮೊದಲು ಹಿಡಿದ್ರಿ. ದರ್ಶನ್ ಮೋಹಿನಿ ಕರ್ಮ ತ್ಯಾಗ ಮಾಡಿದ್ರಿ ಅಂತಂದ್ರೆ 4ನೇ ಗುಣಸ್ಥಾನ ಆಗ್ತೈತಿ. ಜಾಸ್ತಿ ಆಗ್ತೈತಿ. 4ನೇ ಗುಣಸ್ಥಾನ ಹೆಚ್ಚಂದ್ರೆ 4ನೇ ಗುಣಸ್ಥಾನ. ಇದಕ್ಕಿಂತ ಹೆಚ್ಚು ಹೋಗ್ತೀರೇನು? ಇದರ ಮುಂದಿನ ಗುಣಸ್ಥಾನ ಯಾವುದು? ಚಾರಿತ್ರದ ಗುಣಸ್ಥಾನಗಳು. 5ನೇದು 6ನೇದು 7ನೇದು ಮುಂದಿನ ಎಲ್ಲಾ ಗುಣಸ್ಥಾನಗಳೆಲ್ಲ ಚಾರಿತ್ರಕ್ಕೆ ಸಂಬಂಧ ಕೊಡುವಂತಹ ಗುಣಸ್ಥಾನಗಳು. ಇನ್ನು 5ನೇ ಗುಣಸ್ಥಾನಕ್ಕೆ ಹೋಗಬೇಕು ಅಂತಂದ್ರೆ ಸಮ್ಯಕ್ತು ಇಲ್ಲದೆ ಹೋಗಬಹುದೇನು? 5ನೇ ಗುಣಸ್ಥಾನಕ್ಕೆ ಹೋಗಬೇಕು ಅಂತಂದ್ರೆ ಸಮ್ಯಕ್ತು ಇಲ್ಲದಂತ ಜೀವ ಹೋಗಬಹುದೇನು? ಯಾಕ ಅನಂತಾನುಬಂಧಿ ಮತ್ತು ಅಪ್ರತ್ಯಾಖ್ಯಾನವರ್ಣಿ ಎರಡೂ ಜಯಿಸಿ ಹೋಗ್ಬಿಡೋನಲ್ಲ. ಸಾಧ್ಯತೆ 1ನೇ ಗುಣಸ್ಥಾನ ಬಿಡೋದಿಲ್ಲ. ಮತ್ತೆ ಅನಂತಾನುಬಂಧಿ ಅಪ್ರತ್ಯಾಖ್ಯಾನವರ್ಣಿ ಎರಡೂ ಕಷಾಯಗಳನ್ನ ಜಯಿಸಿ 5ನೇ ಗುಣಸ್ಥಾನಕ್ಕೆ ಹೋಗೋದು. ಅನಂತಾನುಬಂಧಿ ಬಿಡ್ಲಿಲ್ಲ ಅಂತ, ಅನಂತಾನುಬಂಧಿ ಬಿಟ್ಟು ದರ್ಶನ್ ಮೋಹಿನಿ ಬಿಡ್ಲಿಲ್ಲ ಅಂತಂದ್ರೆ ಅನಂತಾನುಬಂಧಿ ಹೋಗುಲ್ಲ. ಮಿಥ್ಯಾತು ಬಿಡ್ಲೇಬೇಕು, ಅವಾಗ ಅನಂತಾನುಬಂಧಿ ಹೋಗೋದು.
ಅಥವಾ ಅನಂತಾನುಬಂಧಿ ಬಿಟ್ಟುಬಿಡಿ, ಮಿಥ್ಯಾತ್ವ ಹೋಗ್ತದೆ. ಯಾವುದೋ ಒಂದನ್ನು ಬಿಟ್ಟುಬಿಡಿ, ಸಮ್ಯಕ್ ದರ್ಶನ ಆಗ್ತದೆ. ಆದ್ರೆ ಒಂದನ್ನು ಬಿಟ್ಟಾಗ ಇನ್ನೊಂದು ಉಳಿಕ್ ಸಾಧ್ಯ ಇಲ್ಲ. ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಇದಾವೆ, ಅನಂತಾನುಬಂಧಿ ಮತ್ತು ಮಿಥ್ಯಾತ್ವ. ಎರಡನೇ ಗುಣಸ್ಥಾನಕ್ಕೆ ಬಂದಾಗ ಯಾವುದರ ಉದಯ ಇದೆ? ಕಷಾಯದ ಉದಯ ಇದೆ. ದರ್ಶನ್ ಮುನಿದ ಉದಯ ಇದೆ. ಅಲ್ಲಿ ಯಾವುದು ಒಂದು ಪ್ರಕೃತಿ ಇಲ್ಲ. ದರ್ಶನ್ ಮೋಹಿನಿಯಲ್ಲಿ ಯಾವುದು ಒಂದೂ ಪ್ರಕೃತಿ ಇಲ್ಲ. ಆಮೇಲೆ ಅಲ್ಲಿ ಸಮ್ಯಕ್ತ್ವ ಯಾಕಿಲ್ಲ? ಮಿಥ್ಯಾತ್ವ ಇಲ್ಲ ಅಂದಮೇಲೆ ಸಮ್ಯಕ್ತ್ವ ಇರಬೇಕಾಗಿತ್ತಲ್ಲ. ಸಮ್ಯಕ್ತ್ವ ಇಲ್ಲ. ಯಾಕಿಲ್ಲ? ಅನಂತಾನುಬಂಧಿ ಕಷಾಯವೂ ಕೂಡ ಸಮ್ಯಕ್ತ್ವದ ಘಾತಕ. ಅದು ಉದಯದಲ್ಲಿದೆ ಅಂದಮೇಲೆ ಎರಡನೇ ಗುಣಸ್ಥಾನದೊಳಗೆ ಉದಯ ಇದೆ, ಸಮ್ಯಕ್ತ್ವ ಇಲ್ಲ. ಇನ್ನು ಮೂರನೇ ಗುಣಸ್ಥಾನದಲ್ಲಿ ನೋಡ್ತೀವಿ ಅಂತಂದ್ರೆ ಮಿಥ್ಯಾತ್ವನೂ ಇಲ್ಲ ಮತ್ತು ಅನಂತಾನುಬಂಧಿ ಕಷಾಯನೂ ಇಲ್ಲ. ಅಲ್ಲಿ ಸಮ್ಯಕ್ ದರ್ಶನ ಇರಬೇಕಾಗಿತ್ತು, ಅಲ್ಲಿ ಯಾಕಿಲ್ಲ? ಅದು ಮಿಶ್ರ ಗುಣಸ್ಥಾನ. ಯಾವ ಪ್ರಕೃತಿ ಉದಯದಲ್ಲಿ ಮಿಶ್ರ ಗುಣಸ್ಥಾನ ಆಗಿದೆ? ಸಮ್ಯಕ್ ಮಿಥ್ಯಾತ್ವ ಕರ್ಮದ ಉದಯದಿಂದಾಗಿದೆ. ಸಮ್ಯಕ್ ಮಿಥ್ಯಾತ್ವ ಉದಯದಲ್ಲಿರುವಾಗ ಜೀವ ಸಮ್ಯಕ್ ದೃಷ್ಟಿ ಇರ್ತದೇನು? ಯಾಕೆಂದರೆ ದರ್ಶನ ಮೋಹಿನಿಯಲ್ಲಿ ಅದು ಕೂಡ ಸರ್ವಘಾತಿ ಇದೆ. ಸಮ್ಯಕ್ತ್ವದ ಸರ್ವಘಾತಿ ಇದೆ ಅದು ಸಮ್ಯಕ್ ಮಿಥ್ಯಾತ್ವ. ಆದ್ದರಿಂದ ಅಲ್ಲೂ ಕೂಡ ಇಲ್ಲ. ಮಿಥ್ಯಾತ್ವದ ಉದಯ ಮೊದಲನೇ ಗುಣಸ್ಥಾನದಲ್ಲಿ, ಸಮ್ಯಕ್ ಮಿಥ್ಯಾತ್ವದ ಉದಯ ಮೂರನೇ ಗುಣಸ್ಥಾನದಲ್ಲಿ. ಒಂದನೇದರಲ್ಲೂ ಸಮ್ಯಕ್ ದರ್ಶನ ಇಲ್ಲ, ಮೂರನೇದರಲ್ಲೂ ಇಲ್ಲ. ಎರಡನೇದರಲ್ಲಿ ಯಾಕಿಲ್ಲ ಅಂತಂದ್ರೆ ಅನಂತಾನುಬಂಧಿದ್ದು ಉದಯ ಇದೆ, ಅದು ಕೂಡ ಸಮ್ಯಕ್ತ್ವ ಘಾತಕ. ಮಿಥ್ಯಾತ್ವ ಸಮ್ಯಕ್ ಘಾತಕ, ಅನಂತಾನುಬಂಧಿ ಸಮ್ಯಕ್ತ್ವ ಘಾತಕ, ಮಿಶ್ರ ಪ್ರಕೃತಿ ಸಮ್ಯಕ್ ಘಾತಕ. ಮಿಶ್ರ ಪ್ರಕೃತಿ ಯಾವುದು? ಸಮ್ಯಕ್ ಮಿಥ್ಯಾತ್ವ, ಅದು ಕೂಡ ಸಮ್ಯಕ್ತ್ವ ಘಾತಕ. ಸಮ್ಯಕ್ತ್ವ ಘಾತಕ ಪ್ರಕೃತಿಗಳು ಎಲ್ಲಿ ಉದಯದಲ್ಲಿವೆಯೋ ಅಲ್ಲಿ ಸಮ್ಯಕ್ ದರ್ಶನ ಇರುವುದೇ ಇಲ್ಲ. ಅಂದ್ರೆ ಸಮ್ಯಕ್ತ್ವ ಪಡಿಬೇಕು ಅಂತಂದ್ರೆ ಯಾವ ಗುಣಸ್ಥಾನಕ್ಕೆ ಹೋಗ್ಬೇಕು? ನಾಲ್ಕನೇ ಗುಣಸ್ಥಾನ. ಇನ್ನು ದರ್ಶನ್ ಮೋಹಿನಿಯಲ್ಲಿ ಮೂರು ಪ್ರಕೃತಿಗಳಿವೆ, ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ ಮತ್ತು ಸಮ್ಯಕ್ ಪ್ರಕೃತಿ. ಸಮ್ಯಕ್ ಪ್ರಕೃತಿ ಸಮ್ಯಕ್ತ್ವದ ಘಾತಕ ಇದೆಯೋ ಅಥವಾ ಇಲ್ಲ? ಸಮ್ಯಕ್ ಪ್ರಕೃತಿ ಯಾವ ದೋಷ ಹಚ್ತದೆ? ಅದು ಚಲ್ಮಲಿನ ಅಗಾಢ ದೋಷ. ಆದ್ರೂ ಕೂಡ ಘಾತಕ ಅಂತಕ್ಕಂಥ ಅದಕ್ಕೆ ಹೆಸರಿದೆ. ಏಕದೇಶ ಘಾತಕ ಇದೆ, ಆದ್ರೂ ಘಾತಕ ಇದೆ. ಅದರ ಉದಯದಲ್ಲಿ ಆಂಶಿಕ ಘಾತವಾಗ್ತದೆ, ಗುಣಸ್ಥಾನ ಘಾತ ಆಗೋಲ್ಲ. ಗುಣಸ್ಥಾನ ಉಳಿದಿರುತ್ತದೆ, ಸಮ್ಯಕ್ತ ಉಳಿದಿರುತ್ತದೆ, ಆದರೆ ಅದರೊಳಗೆ ಅಲ್ಪ ಸ್ವಲ್ಪ ದೋಷ ಉತ್ಪನ್ನ ಆಗ್ತದೆ. ಚಲ ದೋಷ, ಮಲಿನ ದೋಷ, ಅಗಾಢ ದೋಷ. ಚಲಮಲ ಅಗಾಢ ದೋಷ ಆಗ್ತದೆ. ಅವಗಾಢ 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 ಚಲದೋಷ. ಇದು ಸಮ್ಯಕ್ ಪ್ರಕೃತಿ. ಸಮ್ಯಕ್ ಪ್ರಕೃತಿ ಘಾತಕ ಏನಲ್ಲ. ಅದರ ಉದಯ ಇದ್ರೂ ಕೂಡ ಜೀವ ಸಮ್ಯಕ್ ದೃಷ್ಟಿ ಇರಬಹುದು. ಯಾವ ಸಮ್ಯಕ್ ದೃಷ್ಟಿ ಇರಬಹುದು? ಕ್ಷಯೋಕ್ಷಂ ಸಮ್ಯಕ್ ದೃಷ್ಟಿ ಇರ್ತದೆ. ಯಾವುದರ ಉದಯದಲ್ಲಿ? ಸಮ್ಯಕ್ ಪ್ರಕೃತಿಯ ಉದಯದಲ್ಲಿ ಜೀವ ಕ್ಷಯೋಕ್ಷಮಿಕ್ ಸಮ್ಯಕ್ ದೃಷ್ಟಿ ಇರ್ತದೆ. ಇನ್ನು ಕ್ಷಾಯಿಕ ಸಮ್ಯಕ್ತ್ವದ ಜೊತೆಯಲ್ಲಿ ಯಾವುದ್ರದ್ದು ಉದಯ ಇದೆ? ಯಾವುದೂ ಉದಯ ಇಲ್ಲ. ಉಕ್ಷಂ ಸಮ್ಯಕ್ ದರ್ಶನದಲ್ಲಿ ಸಮ್ಯಕ್ತ್ವ ಸತ್ತಾದಾಗಲ್ಲ, ಸಮ್ಯಕ್ ಪ್ರಕೃತಿಯನ್ನು ಘಾತ ಮಾಡತಕ್ಕಂತಹ ಉಕ್ಷಂ ಸಮ್ಯಕ್ತ್ವವನ್ನು ಘಾತ ಮಾಡತಕ್ಕಂಥ ಯಾವುದಾದ್ರೂ ಕಷಾಯದ ಉದಯ ಇದೆಯೇನು? ಉದಯ ಇಲ್ಲ. ಉಕ್ಷಂ ಸಮ್ಯಕ್ತಿ ಇರುವಾಗ ಯಾವುದೊಂದು ಉದಯ ಇಲ್ಲ, ಕ್ಷಾಯಿಕ ಸಮ್ಯಕ್ತಿ ಇರುವಾಗ ಯಾವುದೊಂದು ಉದಯ ಇಲ್ಲ, ಮತ್ತು ದ್ವಿತೀಯೋಕ್ಷಮ ಸಮ್ಯಕ್ತ ಉದಯದಲ್ಲಿರುವಾಗ
ದ್ವಿತೀಯೋಪಸಂ ಸಮ್ಯಕ್ತ್ವ ಇರುವಾಗಲೂ ಕೂಡ ಯಾವುದೇ ಪ್ರಕಾರದ ಸಮ್ಯಕ್ತ್ವ ನಾಶಕ ಕರ್ಮದ ಉದಯ ಇರುವುದಿಲ್ಲ. ಇನ್ನು ಉದಯ ಇರ್ತದೆ ಅಂತಂದ್ರೆ ಕೇವಲ ಸಮ್ಯಕ್ ಪ್ರಕೃತಿ ಇರುವಾಗ ಒಂದರ ಉದಯ ಇರ್ತದೆ, ಸಮ್ಯಕ್ ಪ್ರಕೃತಿಯ ಉದಯ ಇರ್ತದೆ. ಅದು ಸಮ್ಯಕ್ತ್ವದ ಏಕದೇಶ ಘಾತಕ. ದಿನ ಮುಗಿದಿಲ್ಲ ಇಲ್ಲ, ಈಗ ಬೆಳಗಾಯ್ತಲ್ಲ. ಸಂಜೆ 6 ಗಂಟೆಗೆ ಬಂದು 6 ಗಂಟೆಗೆ ಕ್ಷಯ ಅಂದ್ರೆ ಕರ್ಮಗಳನ್ನು ಹೊರಗೆ ತೆಗೆದಿದ್ದಾನೆ. ಹೌದು, ಕ್ಷಯ ಕ್ಷಯ. ಈಗ ಕ್ಷಯಕ್ಕೆ ಸಮಯಕ್ಕೆ ನೋಡೋ ಭಗವತ್ನಲ್ಲಿ ಮತ್ತೆ ಅನಂತ ಮಂದಿ ಕಷಾಯ ವಿಸಂಯೋಜನೆ ಯಾಕೆ ಮಾಡ್ಬೇಕಾಗಿತ್ತು ಅದನ್ನ 21 ಮತ್ತೆ ವಿಸಂಯೋಜನೆ ಯಾಕೆ ಕ್ಷಯಿಕ ಸಮಯಕ್ಕೆ ಆತ್ಮಕ ಅದನ್ನ ಅನಂತ ಮಂದಿ ಕಷಾಯ ಮತ್ತೆ 21 ಪ್ರಕೃತಿ ವಿಸಂಯೋಜನೆ ಯಾಕೆ ಮಾಡ್ಬೇಕು? ಕ್ಷಯ ಅದ ಕಾರಣ ಹೇಳಿದ್ರಲ್ಲ ನಿನ್ನೆ. ಅದಕ್ಕೇನು ಹೇಳಿರಂದ್ರ ಪ್ರದೇಶ ಕ್ಷಯ ಅನಂತ ಅನುಬಂಧಿ ಕಷಾಯಕ್ಕೆ ಇಲ್ಲ ಅಂತಂದ್ರು. ಅಷ್ಟು ಹೇತು ಕೊಟ್ರದ್ನ. ಪ್ರದೇಶ ಕ್ಷಯ ಇಲ್ಲ. ಈಗ ಹಂಗ ಮಿಥ್ಯಾ ದರ್ಶನ ಮೋಹಿದ ಪ್ರದೇಶ ಕ್ಷಯ ಇದಾವಲ್ಲ, ಹಂಗ ಅನಂತ ಅನುಬಂಧಿಗೆ ಪ್ರದೇಶ ಕ್ಷಯವಾಗತಕ್ಕಂಥ ನಿಯಮ ಇಲ್ಲ. ಅದಕ್ಕಾಗಿ ವಿಸಂಯೋಜನ ಮಾಡಬೇಕು. ದ್ವಿತೀಯೋಪಸಂ ಸಮ್ಯಕ್ತ್ವ ಪ್ರಾಪ್ತ ಮಾಡ್ಕೋಬೇಕಂದ್ರೂ ವಿಸಂಯೋಜನ ಬೇಕು. ಕ್ಷಾಯಿಕ ಸಮ್ಯಕ್ತ್ವ ಪ್ರಾಪ್ತ ಮಾಡ್ಕೋಬೇಕಂದ್ರೂ ವಿಸಂಯೋಜನ ಬೇಕು. ಈ ವಿಸಂಯೋಜನೆಗಾಗಿ 3 ಕರಣಗಳನ್ನು ಮಾಡಬೇಕು. ಅಧಕರಣ, ಅಪರುಕರಣ, ಅನಿವೃತ್ತಿಕರಣ ಮಾಡಿ ಕನ್ವರ್ಟ್ ಮಾಡಬೇಕು. ವಿಸಂಯೋಜನೆ ಮಾಡಬೇಕಾದ್ರೂ ಸರಳವಾಗಿ ಆಗೋಲ್ಲ. ಅದು ವಿಶುದ್ಧ ಪರಿಣಾಮಗಳು ಬೇಕೇ ಬೇಕು. ಸಹಜವಾಗಿ ಆಗುವಂಥದ್ದಲ್ಲದು. ಪರಿಣಾಮ ವಿಶುದ್ಧಿ ಮೇಲೆ ಡಿಪೆಂಡ್ ಇದೆ ನೋಡ್ರಿ. ಎಲ್ಲ ಒಟ್ಟ ಪರಿಣಾಮ ನಿಷ್ಕಷಾಯ ಇರಬೇಕು, ಮೂಢತಾದಿಂದ ರಹಿತಿರಬೇಕು, ಆತ್ಮರುಚಿ ಹೆಚ್ಚಿರಬೇಕು, ಆತ್ಮಾಸಕ್ತಿ ಹೆಚ್ಚಿರಬೇಕು, ಧರ್ಮಾಸಕ್ತಿ ಹೆಚ್ಚಿರಬೇಕು, ತತ್ವಚಿಂತನೆ ಯಾವಾಗಲೂ ಮಾಡ್ತಿರಬೇಕು. ಇದರಿಂದ ಪರಿಣಾಮ ವಿಶುದ್ಧಿ ಬೆಳೆದ ವಿಸಂಯೋಜನ ತಂತನ ಆಗ್ತದೆ. ಅಧಕರಣ, ಅಪೂರ್ವಕರಣ, ಅನಿವೃತ್ತೀಕರಣ, ಈ 3 ಕರಣಗಳು ಕ್ರಮದಿಂದ ಆಗೇ ಬಿಡ್ತವೆ. ಆಸಕ್ತಿ ಇದ್ದಂತ ಜೀವಿ ಆಗ್ತದೆ. ಅನಾದಿ ಕಾಲದಿಂದ ಮೂರ್ತಿ ಜೊತೆಗೆ ಬಾಳ್ವೆ ಮಾಡಿದಂತ ಆಮೇಲೆ ವಿಷಯ ಪರಿಚಯ ಅಂದ್ರೂ ಬೇಕಲ್ಲ. ವಿಷಯ ಏನಿದು, ಯಾವುದಕ್ಕಾಗಿ, ಇದರಿಂದ ಏನು ಲಾಭ, ಇದರಿಂದ ಏನು ಪ್ರಯೋಜನ. ದ್ವಿತೀಯೋಪಶಮಕ ಕ್ಷಾಯಿಕ ವಿಸಂಯೋಜನಾ ದೃಷ್ಟಿಯಿಂದ ನೋಡಿದ್ರೆ ಏನೂ ಅಂತರಿಲ್ಲ. ಏನೂ ಅಂತರಿಲ್ಲ. ಇನ್ನು ವ್ಯತ್ಯಾಸ ಏನು ಅಂತಂದ್ರೆ ದ್ವಿತೀಯೋಪಸಂ ಸಮ್ಯಕ್ ದೃಷ್ಟಿ ಕ್ಷಪಕ ಶ್ರೇಣಿಯನ್ನು ಹತ್ತಲ್ಲ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ವಿಸಂಯೋಜನ ಮಾಡಿದ ಅಂತಂದ್ರೆ ವಾಪಸ್ ಕೆಳಗಾಗೋದು. ಅಂದ್ರೆ ವಿಸಂಯೋಜನ ಮಾಡಿದ ನಂತರ ಪ್ರಕೃತಿ ಪುನಃ ತನ್ನ ಸ್ವರೂಪದಲ್ಲಿ ಬರಬಹುದು, ಸಂಯೋಜನೆ ಆಗಬಹುದು. ಇವು ದ್ವಿತೀಯೋಪಸಂ ಸಮ್ಯಕ್ ದೃಷ್ಟಿಗಿದ್ರೆ ಮಾತ್ರ ಸಂಯೋಜನೆ ಆಗ್ತದೆ. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ರೆ ಸಂಯೋಜನೆ ಆಗುವ ಪ್ರಶ್ನೆನೂ ಬರಲ್ಲ. ಅನಂತಾನುಬಂಧಿಯನ್ನ ಅಪ್ರತ್ಯಾಖ್ಯಾನ ರೂಪದಲ್ಲಿ ಮೇಲಿನ ಕಷಾಯಗಳ ರೂಪದಲ್ಲಿ ಕನ್ವರ್ಟ್ ಮಾಡಿದ ನಂತರ ಸಂಯೋಜನೆ ಆಗುವ ಪ್ರಶ್ನೆ ಯಾಕೆ ಬರಲ್ಲ ಅಂದ್ರೆ 4ನೇ ಗುಣಸ್ಥಾನದಿಂದ ಕೆಳಗೆ ಬೀಳುವುದೇ ಇಲ್ಲ. ಯಾವ ಜೀವ? ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವ. 2ಕ್ಕೆ ಬಿದ್ದರೆ ಉದಯಕ್ಕೆ ಬರೋದದ, ಅಥವಾ 1ಕ್ಕೆ ಬರಬೇಕು, 1ನೇ ಗುಣಸ್ಥಾನಕ್ಕೆ ಬರಬೇಕು. ಆವಾಗ ಅದು ಪುನಃ ಸಂಯೋಜನೆ ಆಗೋದು. ಕ್ಷಾಯಿಕ ಸಮ್ಯಕ್ ದೃಷ್ಟಿಗೆ ಸಂಯೋಜನೆ ಅಂತ ಪ್ರಶ್ನೆ ಬರೋದು. ಇನ್ನು ದರ್ಶನ ಮೋಹಿನಿ ಕರ್ಮಗಳನ್ನ ಯಾವ ತರ ಪ್ರದೇಶೋದಯ ಸಮ್ಯಕ್ ಪ್ರಕೃತಿಯನ್ನ ಸಮ್ಯಕ್ ಮಿಥ್ಯಾತ್ವದಲ್ಲಿ
ಸಮ್ಯಕ್ ಮಿಥ್ಯಾತ್ವವನ್ನು ಸಮ್ಯಕ್ ಮಿಥ್ಯಾತ್ವ ರೂಪದಲ್ಲಿ ಇದು ಮಾಡಿ ಉದ್ವೇಲನ ಮಾಡಿ ಹೊರ ತೆಗೆದಿದ್ರಲ್ಲ, ನಿರ್ಜರ ಮಾಡಿದ್ರು. ಒಂದು ಸಮ್ಯಕ್ ಪ್ರಕೃತಿಯನ್ನು ಉಳಿಸಿ ಮಿಥ್ಯಾತ್ವವನ್ನು ಸಮ್ಯಕ್ ಮಿಥ್ಯಾತ್ವದಲ್ಲಿ, ಸಮ್ಯಕ್ ಮಿಥ್ಯಾತ್ವವನ್ನು ಸಮ್ಯಕ್ ಪ್ರಕೃತಿಯಲ್ಲಿ ಉದ್ವೇಲನ ಮಾಡಿಕೊಂಡು ಹೊರಗೆ ತೆಗೆದಿದ್ರಲ್ಲ, ಆ ಥರ ಇದು ಅನಂತ ಅನುಬಂಧಿಗೆ ಸಾಧ್ಯ ಇಲ್ಲ. ಈ ಕ್ರೋಧವನ್ನು ಮಾನದಲ್ಲಿ, ಮಾನವನ್ನು ಮಾಯಾದಲ್ಲಿ, ಮಾಯವನ್ನು ಲೋಭದಲ್ಲಿ ಮಾಡಿ ಲೋಭವನ್ನು ಹೊರ ತೆಗೆದ್ರು ಅನ್ನುವಂಥ ಪ್ರದೇಶ ಕ್ಷಯದ ನಿಯಮ ಅನಂತ ಅನುಬಂಧಿಗಿಲ್ಲ. ಅನಂತ ಅನುಬಂಧಿಕ ಶಾಖೆ ಪ್ರದೇಶ ಕ್ಷಯವಿಲ್ಲ. ಇದೇನು ಹೇಳ್ತಿತ್ತು ಮುಖ್ಯ ವಿಷಯ. ಸಮ್ಯಕ್ ಚಾರಿತ್ರದ ಸ್ವರೂಪ ಅದನ್ನು ಹೇಳಬೇಕು ಅಂತಂದ್ರೆ 3 ಬಿಂದುಗಳನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಸಮ್ಯಕ್ ಚಾರಿತ್ರದ ಸ್ವರೂಪವನ್ನು ಹೇಳಬೇಕು. ಒಂದು, ಸಮ್ಯಕ್ ದರ್ಶನ್ ಮೊದಲು ಬೇಕು. ಎಲ್ಲಾ ಧರ್ಮಗಳ ಮೂಲ ಸಮ್ಯಕ್ತ್ವ. ಜ್ಞಾನ ಧರ್ಮದ ಮೂಲ ಸಮ್ಯಕ್ ದರ್ಶನ, ಚಾರಿತ್ರ ಧರ್ಮದ ಮೂಲ ಸಮ್ಯಕ್ ದರ್ಶನ. ಪಾಯ ಇದ್ದಂಗಿದೆ ಸಮ್ಯಕ್ತ್ವ ಅಂದ್ರೆ. ಇದು ಪಾಯ. ಸಮ್ಯಕ್ತ್ವ ಅಂದ್ರೆ ಪಾಯ, ಜ್ಞಾನ ಅಂದ್ರೆ ಗೋಡೆ, ಚಾರಿತ್ರ ಅಂದ್ರೆ ಛತ್ತ. ಚಾರಿತ್ರ ಅಂದ್ರೆ ಛತ್ತ ಅಂದಮೇಲೆ ಸಮ್ಯಕ್ ದರ್ಶನ ಇಲ್ಲದ ಚಾರಿತ್ರ ಛತ್ ಎಲ್ಲಿ ಇಡೋರು ನೀವು? ಯಾದ್ರ ಮ್ಯಾಗ? ಅದಕ್ಕೆ ಸಮ್ಯಕ್ ದರ್ಶನ ಇತ್ತು ಅಂದ್ರೆ ಸಮ್ಯಕ್ ಜ್ಞಾನ ಇದ್ದೇ ಇರ್ತದೆ. ಪಾಯ ಹಾಕಿತ್ತಂದ್ರೆ ಗೋಡಿ ಸ್ವಲ್ಪ ಆದ್ರೂ ಎತ್ತಿರ್ತದೆ. ಇದು ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ. ಸಮ್ಯಕ್ ದರ್ಶನ ಇದೆ ಅಂತಂದ್ರೆ ಜ್ಞಾನ ಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ. ಸಮ್ಯಕ್ ದರ್ಶನ ಎಲ್ಲಿದೆಯೋ ಅಲ್ಲಿ ಜ್ಞಾನ ಇದೆ. ಪಾಯ ಮತ್ತು ಗೋಡೆ ಏಕಕಾಲಕ್ಕೆ ನಿರ್ಮಾಣ ಆಗ್ತವೆ ಇಲ್ಲಿ. ಗಿಫ್ಟ್ ಅದ್ರ ಚಾರಿತ್ರ ಬರ್ತದೆ ಅಂತ ಹೇಳಕ್ಕಾಗೋದು. 4ನೇ ಗುಣಸ್ಥಾನದೊಳಗೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ. ಗೋಡೆ ಇದೆ, ಪಾಯ ಇದೆ, ಛತ್ತಿಲ್ಲ. ಛತ್ತಿಲ್ಲ ಅಂತಂದ್ರೆ ಬಿಸಿಲಾಗ ಕೊಂಡೋದಾಗ್ತದೆ. ಗೋಡೆ ಪಾಯ ಇದ್ದಾಗ ರೀ ಛತ್ತಷ್ಟ ಮುಂದಿನ ಪ್ರಕ್ರಿಯೆ ಸಮನ ಆಗ್ತೈತಿ. ಛತ್ ಸಮನ ಆಗ್ತೈತಿ. ಅದ ಪಾಯ ಗಟ್ಟಿ ಆಗ್ತೈತಿ. ಗಟ್ಟಿ ಆಗ್ತೈತಿ. ಪಾಯ ಇದ್ದು ಜ್ಞಾನ ಇದೆ, ಗೋಡೆ ಇದೆ. ಪಾಯ ಇದ್ದು ಗೋಡೆ ಇದೆ. ಗೋಡೆ ಇದ್ದು ಛತ್ ಇರಲಿಲ್ಲ ಅಂತಂದ್ರೆ ಬಿಸಿಲಾಗ ಕೂತ್ಕೊಳ್ಳೋದು, ಮಳೆಯೊಳಗೆ ಕೂತ್ಕೊಳ್ಳೋದು ಆಗ್ತದೆ. ಅದಕ್ಕೆ ಅದು ಬೇಕು. ಛತ್ರಹಿತ ಮನೆ ಯಾವ ತರ ದುಃಖದಾಯಕವೋ ಅದೇ ತರ ಚಾರಿತ್ರರಹಿತ ಸಮ್ಯಕ್ ದರ್ಶನ, ಚಾರಿತ್ರರಹಿತ ಸಮ್ಯಕ್ ಜ್ಞಾನ ಅದು ದುಃಖಕಾರಕ. ಸುಖ ಇಲ್ಲ ಒಳಗಡೆಗೆ. ಇನ್ನು ಆ ದುಃಖವನ್ನು ಕೊಡತಕ್ಕಂಥದ್ದು ಯಾವುದು ಅಂದ್ರೆ ಅಸಂಯಮ. ಅಸಂಯಮ ಅಂದ್ರೆ ಛತ್ರರಹಿತ ಮನೆ, ಸಂಯಮ ಅಂದ್ರೆ ಛತ್ತ ಸಹಿತ ಮನೆ. ಸಂಯಮ ಒಂದು ಬತ್ತು ಅಂತಂದ್ರೆ, ಛತ್ತೊಂದು ಹಾಕೊಂಡೇವು ಅಂತಂದ್ರೆ ಒಳಗೆ ಎಷ್ಟು ಬೇಕಷ್ಟು ಇರಬಹುದು, ಸುಖದಿಂದ ಇರಬಹುದು. ಮಳೆನೂ ಹತ್ತಲ್ಲ, ಬಿಸಿಲು ಹತ್ತಂಗಿಲ್ಲ. ಅದಕ್ಕೆ ಚಾರಿತ್ರಕ್ಕೆ ಗಡ್ಬಡಿ ಮಾಡಬಾರ್ದು. ಇಲ್ಲ, ನಿಜವಾಗ್ಲೂ ಜೀವದ ಸ್ವಭಾವ ಏನಿದೆ ಅಂತಂದ್ರೆ ತಪಸ್ಸು ಅಂದ್ರೆ ಮುಗೀತು. ಚಾರಿತ್ರ ಅದಕ್ಕೆ ಬೆಲೆ ಕೊಡ್ತದೆ. ಮೊದಲು ವೇಷಧಾರಣ ಮಾಡೋದು, ಚಾರಿತ್ರ ಪಾಲನೆ ಮಾಡೋಕೆ ಶುರು ಮಾಡೋದು,
ಅದು ಮೊದಲು ಬೇಕು. ಚಾರಿತ್ರ ಸರ್ವೋಪರಿ ಇದೆಯೇನು? ಪಾಯನೂ ಇಲ್ಲ, ಗೋಡೆನೂ ಇಲ್ಲ. ಛತ್ ತಯಾರು ಮಾಡ್ಕೊಂಡು ಬಂದ್ರಿ, ಇಡವ್ರೆಲ್ಲ ಅದನ್ನ ಎತ್ತಿಡೋದ್ ಪತ್ರೆ ತಗೊಂಡು ಬಂದ್ರಿ, ಎಲ್ಲಿಡೋರದ್ನ? ಗಾಡಿ ಮತ್ತು ಪಾಯ ಬೇಕಲ್ಲ. ಅದು ಸಮ್ಯಕ್ ದರ್ಶನ. ಪಾಯದಲ್ಲಿ ಮಿಥ್ಯಾತ್ವ ಇತ್ತು ಅಂತಂದ್ರೆ ಗೋಡೆ ಎತ್ತಕ್ಕಾಗಲ್ಲ. ಪಾಯದಲ್ಲಿ ಮಿಥ್ಯಾತ್ವ ಇತ್ತಂದ್ರೆ ಗೋಡೆನಿದೆ, ಅದು ಮಿಥ್ಯಾಜ್ಞಾನ. ಅದಕ್ಕೊಂದು ಛತ್ ಇದೆ ಅಂದ್ರೂ ಅದು ಮಿಥ್ಯಾಚಾರಿತ. ಇಂಥ ಮನೆಯೊಳಗೆ ದುಃಖ ಇದೆ. ಮುರುಕ್ ಮನೆ, ಅದು ಸೋರು ಮನೆ, ಸೋರು ಮನೆ. ಅದು ಆ ಸೋರು ಮನೆಯಾಗ ರತ್ನತ್ರಯ ಮೂರ್ತಿ ಇಲ್ಲ, ಮಂಗಲ್ ಮೂರ್ತಿ. ಇದು ಸೋರು ಮನೆ, ಸೋರುವಂಥದ್ದು. ಇದು ಸೋರ್ಯ, ಅದು ಮೋರ್ಯ. ರತ್ನತ್ರಯದ ಮೂರ್ತಿಗೆ ಜಾಗ ಕೊಡಬೇಕು ಆತ್ಮದಲ್ಲಿ. ಆತ್ಮ ಅಂದರೆ ಗಣಪತಿಯನ್ನ ಸ್ಥಾಪಿತ ಮಾಡತಕ್ಕಂತಹ ಒಂದು ಮನೆ. ಅದು ಗಣಪತಿ ಮನೆ ಕಟ್ಟಿಡ್ತಾರಲ್ಲ, ಆ ಮನೆಯೊಳಗ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರದ ಗಣೇಶನ ಮೂರ್ತಿ ಸ್ಥಾಪಿತ ಮಾಡಬೇಕು. ಅಂದ್ರೆ ರತ್ನತ್ರಯವೇ ಗಣೇಶ. ಗಣೇಶ ರತ್ನತ್ರಯ ಅಲ್ಲ, ರತ್ನತ್ರಯವೇ ಗಣೇಶ. ಆ ರತ್ನತ್ರಯ ಮೂರ್ತಿ ತಂದು ನಮ್ಮೊಳಗೆ, ನಮ್ಮ ಆತ್ಮದೊಳಗೆ ಇಟ್ಟು ಅಂತಂದ್ರೆ ಅದು ನಿಜವಾದ ಗಣಪತಿ. ಗಣಪತಿ ಬುದ್ಧಿ ಕೊಡ್ತಾನಂತಾರಲ್ಲ, ಸಮ್ಯಕ್ ಜ್ಞಾನ ಇದ್ದೇ ಇರ್ತದೆ, ಬುದ್ಧಿ ಅಂತೂ ಇದ್ದೇ ಇರ್ತದೆ ಜೀವಿಗೆ. ಆತ್ಮನಿಗೆ ಬುದ್ಧಿ ಕೊಡುವಂಥದ್ದು ಸಮ್ಯಕ್ ಜ್ಞಾನ. ಅದು ಬುದ್ಧಿ ಕೊಡ್ತಾ ಇದೆ. ಗಣಪತಿಗೆ ಎಷ್ಟು ಶ್ರದ್ಧಾದಿಂದ ಮಾಡಿಸ್ತಾರೆ ಜನ. ಶಿವ ಎಲ್ಲ ಕಡೆ ಹೊರಗೆ ಬರಲಿಲ್ಲ, ಗಲ್ಲಿ ಗಲ್ಲಿ ಕೊಂಡ್ಲಿಲ್ಲ. ಗಣಪತಿ ಗಲ್ಲಿಗೆ ಬಂದ್ಬಿಟ್ಟು ಎಲ್ಲರ ಹೃದಯದ ಸ್ಥಾನ ಆಗಿಬಿಟ್ಟ. ಯಾಕಂದ್ರೆ ಬುದ್ಧಿವಂತ ಅಂತ. ತಂದೆಗಿಂತಲೂ ಮಗ ಬುದ್ಧಿವಂತ. ಶಿವನ ಮಗ ಅಲ್ಲ, ಶಿವನ ಮಗ ಗಣಪತಿ. ಮತ್ತೊಬ್ಬ ಕುಬೇರ, ಕಾರ್ತಿಕ. ಕಾರ್ತಿಕನ ಬುದ್ಧಿ ಇರಲಿಲ್ಲ. ಕಾರ್ತಿಕ ಅಂದ್ರೆ ಚಾರಿತ್ರವಂತ ಮನುಷ್ಯ. ದ್ರವಲಿಂಗಿ. ಗಣಪತಿ ಬುದ್ಧಿವಂತ. ಕೂತಲ್ಲಿ ಯಾಕಂದ್ರೆ ಎಳಕ್ ಹೋರ್ಲಲ್ಲ, ಕೂತ್ಕೊಂಡಲ್ಲೇ ಎಲ್ಲ ಕೆಲಸ ಮಾಡಬೇಕು. ನೋಡಿ, ಯಾರಿಗೆ ಎಳಕ್ ಬರಲ್ಲ ಅವ್ರ ತಲೆ ನಡೀತಿದ್ದೆ ಅಂತನೂ ಬುದ್ಧಿವಂತ ಆಗ್ತಾರೆ ಅವರು.
ಕುರುಡರಿಗೆ ಬುದ್ಧಿ ಹೆಚ್ಚು ಅಂತ ಹೇಳ್ತಾರೆ. ಅವರು ಒಂದೇ ಜಾಗದಾಗ ಕೂತ್ಕೊಂಡಿರ್ತಾರೆ, ಅಲ್ಲಿ ಹೋಗಕ್ಕಾಗುಲ್ಲ. ಬುದ್ಧಿ ಹೆಚ್ಚಾಗ ಆಗ್ತಿದ್ ಗೊತ್ತೇನೆ? ಬುದ್ಧಿ ಕೂತ್ಕೊಂಡಿರೋರಿಗೆ, ಕಣ್ಣಿಲ್ದವ್ರಿಗೆ, ಕಾಲಿಲ್ದವ್ರಿಗೆ, ಮೈ ಜಡ ಇದ್ದವರಿಗೆ ಒಂದೇ ಜಾಗದಲ್ಲಿ ಕೂತ್ಕೊಳ್ಳುವಂತ ಪ್ರಸಂಗ ಬರ್ತೈತಿ. ಅವ್ರಿಗೆ ಬುದ್ಧಿ ಹೆಚ್ಚಾಕೋತ ಹೋಗ್ತೈತಿ. ಮತ್ತೆ ಯಾರಿಗೆ ಕೈಕಾಲಿದವೋ ಅವ್ರಿಗೆ ಬುದ್ಧಿ ಕಮ್ಮಿ ಆಗ್ತೈತಿ, ಮತ್ತೆ ಜ್ಞಾನ ಇದು ಚಾರಿತ್ರ್ಯ ಹೆಚ್ಚಾಗ್ತೈತಿ ಅವ್ರಿಗೆ. ಈಗ ಉದಾಹರಣೆ ಅಂದ್ರೆ ಕೃಷಕನ ಬುದ್ಧಿ ಯಾವಾಗಲೂ ಕಡಿಮೆ ಇದ್ದೇ ಇರ್ತೈತಿ. ಹೊಲ ಮಾಡೋರ ಬುದ್ಧಿ ಎಲ್ಲಿ ಜಾಸ್ತಿ ಹೇಳಿ ನೋಡಿ. ಸರ್ವಿಸ್ ಮಾಡೋರು ಮಾಸ್ತರ್ಬೋದ, ಅವ್ರ ಬುದ್ಧಿ ಯಾಕೆ ಓಡ್ತೈತಿ ಅಂತಂದ್ರೆ ಅದರ ಕೆಲಸ ಅವ್ರದ. ಹೊಲ್ದಾಗ ಕೈ ಆಡಿಸೋದಿಲ್ಲ, ಅದು ಕಾರಣ ಇದಾವ. ಅದಕ್ಕೆ ನಾವು ಯಾವ ಕ್ಷೇತ್ರದಲ್ಲಿ ಇರ್ತೀವಲ್ಲ ಅದಕ್ಕೆ ತಕ್ಕಂತೆ ನಮ್ಮ ಬುದ್ಧಿ ಆಗಿಬಿಡುತ್ತೆ, ಅಡ್ಜಸ್ಟ್ ಆಗುತ್ತೆ. ಕ್ಷೇತ್ರ ನಿಮಿತ್ತದು. ಒಳ್ಳೆ ಕ್ಷೇತ್ರದಲ್ಲಿ ಇದ್ದೇವೆ ಅಂತಂದ್ರೆ ಬುದ್ಧಿ ಹೆಚ್ಚಾಗ್ತೈತಿ. ಅಂತ ಕ್ಷೇತ್ರದಲ್ಲಿಲ್ಲ ಅಂತಂದ್ರೆ ಯಾವ ಕ್ಷೇತ್ರದಲ್ಲಿ ಇದ್ದೀರಿ ಅಷ್ಟ ಉಳಿದಿದೆ. ಹಂಗ ಕಾರ್ತಿಕ ಮತ್ತು ಗಣಪತಿ ಅಂತಂದ್ರೆ ಅದಕ್ಕೂ ಕಾರಣ ಇತ್ತು. ಕಾರ್ತಿಕನ ಹೊಟ್ಟೆ ಅಷ್ಟಿರ್ಲಿಲ್ಲ, ಮೈ ಜಡ ಇರಲಿಲ್ಲ. ಹಗರ ಓಡಾಡಿ ಬರೋನು ಜಗತ್ತನ್ನು ಸುತ್ತ ಹಾಕಿಬಿಟ್ಟಲ್ಲ. ಹತ್ರಾಗ ಆನಂದ ಆಯ್ತು. ಜಗತ್ತು ಸುತ್ತ ಹಾಕಿ ಬಂದ. ನಾನು ಮೊದಲು ಬಂದೆ ಗಣಪತಿಗೇನಂತ, ನೀನ ಇಲ್ಲಿ ಕುತ್ಕೊಂಡಿದೆ, ಈ ಹೊಟ್ಟಿ ತಗೊಂಡ ಎಳವ್ರೆ ನೀನು, ನಾ ಹೋಗಿ ಬಂದೆ. ನೀವು ಅನಾದಿ ಮಿಥ್ಯಾ ದೃಷ್ಟಿ ಮಿಥ್ಯಾತ್ವ ಯಾವ ಕಾಲದಾಗಿದೆ ಮಿಥ್ಯಾತ್ವದ ಅನಾದಿ ಮಿಥ್ಯಾ ದೃಷ್ಟಿ ಜೀವ, ಅನಾದಿ ಮಿಥ್ಯಾ ದೃಷ್ಟಿ ಜೀವ, ಅನಾದಿ ಮಿಥ್ಯಾ ದೃಷ್ಟಿ ಇದ್ದಲ್ಲ ಉತ್ಪನ್ನ ಆದಂತಹ ಮಿಥ್ಯಾತ್ವ ಸಮ್ಯಕ್ ಮಿಥ್ಯಾತ್ವ ಸಮ್ಯಕ್ ಪ್ರಕೃತಿ ಯಾವ ಕಾಲದಾಗ ಯಾವ ಕಾಲದಾಗ ಪ್ರಥಮೋಪಶಮ ಸಮ್ಯಕ್ತ್ವದ ಕಾಲದಲ್ಲಿ ಅಂದ್ರೆ 26 ಪ್ರಕೃತಿಯನ್ನು ಹೊಂದಿರತಕ್ಕಂಥ ಸತ್ವ, 26 ಸತ್ವ ಅನಾದಿ ಮಿಥ್ಯಾ ದೃಷ್ಟಿ ಇರ್ತದೆ. ಮಿಥ್ಯಾತ್ವ ಯಾವ ಕಾಲದಾಗ ಅಧಕರಣ, ಅಪೂರ್ವಕರಣ, ಅನಿವೃತ್ತೀಕರಣ. ಅನಿವೃತ್ತೀಕರಣದಲ್ಲಿ 3 ಭಾಗ ಮಾಡ್ತಾರೆ. ಇದ್ರಾಗ ಬಂದಿತ್ತಲ್ಲ ಹಿಂದೆ ಆಗಿದ್ದು. ಸೇವಟ್ 6 ಅವಧಿ ಒಂದು ಸಮಯ ಬರ್ತೈತಿ. 6 ಅವಧಿಯೊಳಗಾಗ ಅದು 2ನೇ ಗುಣಸ್ಥಾನದ ಕಾಲ. 2ನೇ ಗುಣಸ್ಥಾನದ ಕಾಲ ಅದು. ಪ್ರಥಮೋಪಶಮ ಸಮ್ಯಕ್ತ್ವದ ಕಾಲ ಅಂತರ್ಮುಹೂರ್ತ. ಆ ಜೀವ ನಿಯಮದಿಂದ ಕೆಳಗಡೆಗೆ ಬೀಳಬೇಕು ಅಂತಂದ್ರೆ ಹೆಚ್ಚಿಂದ ಹೆಚ್ಚ ಆ ಅಂತರ್ಮುಹೂರ್ತದಲ್ಲಿ 6 ಅವಲಿ ಉಳಿದಿರಬೇಕು, ಎಲ್ಲ ಕಳೆದಿರಬೇಕು. ಕೊನೆ 6 ಅವಲಿ ಅಥವಾ ಒಂದು ಸಮಯ, ಕನಿಷ್ಠ ಒಂದು ಸಮಯ ಆದ್ರೂ ಉಳಿದಿರಬೇಕು. ಅವಾಗ ಮಿಥ್ಯಾತ್ವ ಒಂದೇ ಇರ್ತಿತ್ತು, ಸಮ್ಯಕ್ ದೃಷ್ಟಿ ಇರ್ತಾನೆ ಅವಾಗ, ಸಮ್ಯಕ್ ದೃಷ್ಟಿ ಇರ್ತಾನೆ. ಆದ್ರೆ ಮಿಥ್ಯಾತ್ವ ಮೂರು ಭಾಗನೇ ಆಗಿರುವುದಿಲ್ಲ. ಮಿಥ್ಯಾತ್ವ ಇದ್ದು ಮಿಥ್ಯಾತ್ವ 3 ಭಾಗ, ಮಿಥ್ಯಾತ್ವ ಸಮ್ಯಕ್ ಮಿಥ್ಯಾತ್ವ ಸಮ್ಯಕ್ ಪ್ರಕೃತಿ, ಇದು 3 ಖಂಡ ಆಗಿರ್ತೈತಿ. ಅವಾಗ ಆಗಿರ್ತಿತ್ತು. ಆದ ನಂತರ 7ನೇ ಗುಣಸ್ಥಾನ ಆಗೋದು, ಪ್ರಥಮೋಪಶಮ ಸಮ್ಯಕ್ತ್ವ ಆಗೋದು. ಪ್ರಥಮೋಪಶಮ ಸಮ್ಯಕ್ತ್ವ 7ರ ಉಪಶಮನದಿಂದ ಆಗ್ತೈತಿ. ಮತ್ತೆ 7ರ ಉಪಶಮನದಿಂದ ಅಂದ್ರೆ ಸತ್ತಾದೊಳಗೆ 7 ಇದಾವಲ್ಲ. ಮಿಥ್ಯಾತ್ವ ಮೊದಲು ಒಂದೇ ಅನಾದಿ ಮಿಥ್ಯಾ ದೃಷ್ಟಿ 5 ಇರ್ತಾವ. ಅಧಕರಣ, ಅಪೂರ್ವಕರಣ ಎಲ್ಲ ಮಾಡ್ಕೊಂಡಾಗ ಪ್ರಕೃತಿ ವಿಭಾಜನೆ ಮಾಡ್ತಾನಲ್ಲ, ಆ ಟೈಮ್ನಾಗ ಮತ್ತೆ ಯಾರಿಗಾಗ್ಬೋದು? ಮತ್ತೆ ಬೇರೆದವ್ರಿಗೆ ಯಾರಿಗಾಗ್ಬೇಕೇನ? ಬೇರೆದವ್ರಿಗೆ ಸತ್ತಾನ 7 ಅಂದ್ಮೇಲೆ ವಿಭಾಜನೆ ಏನ್ ಮಾಡ್ತಾರ ಅವರು? ಪ್ರಥಮೋಪಶಮ ಸಮ್ಯಕ್ ದೃಷ್ಟಿ ಇದ್ದ ಜೀವ ನಿಯಮದಿಂದ 2ನೇ ಗುಣಸ್ಥಾನಕ್ಕೆ ಬರ್ಕಬೇಕು.
ಪ್ರಥಮೋಕ್ಷಂ ಸಮ್ಯಕ್ ದೃಷ್ಟಿ ಜೀವ 7 ಸತ್ತು ಉಳ್ಳವನಾಗಿರ್ತಾನೆ ಅನ್ನೋದನ್ನ ಮೊದಲು ನೆನಪಿನಲ್ಲಿ. ಎರಡನೇ ಗುಣಸ್ಥಾನಕ್ಕೆ ಯಾರು ಬರ್ತಾರೋ? ಕಷಾಯ ಉದಯ ಯಾವ್ದಾದ್ರು ಕಷಾಯ ಉದಯದಿಂದ 2ನೇ ಗುಣಸ್ಥಾನಕ್ಕೆ ಬರೋ. ಹೌದು, ಹೌದಲ್ಲ? ನಿಯಮದಿಂದ 2ನೇ ಗುಣಸ್ಥಾನಕ್ಕೆ ಬರ್ಬೇಕಂತಾರ. ಅಂದ್ರೆ ನಿಯಮದಿಂದ ಹೆಂಗ್ ಬಂದಿದ್ರೆ ಅಲ್ಲಿ ಹೋಗ್ಬಿಡಿ, ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ಚರ್ಚೆ. ದರ್ಶನ ಮೋದಿಂದ ಅವ್ನು ಕೆಳಗೆ ಬರ್ಬೋದ್ರಲ್ಲ. ಪ್ರಕೃತಿ ಜನ ಹೊಡೆದ ಮಿಥ್ಯಾತ್ವ ಹೊಡೆದ 3 ಭಾಗ ಆಗಿತ್ತಂದ್ರೆ ಕಷಾಯ ಪ್ರಕೃತಿ ದರ್ಶನ ಮೋದಿಂದ ಕಷಾಯದಿಂದ ಅವ್ನು ಕೆಳಗಿನ ಗುಣಸ್ಥಾನಕ್ಕೆ ಬರ್ಬೋದಾಗಿತ್ತಲ್ಲ. ಪ್ರಥಮೋಕ್ಷ ಜೀವ ಬರ್ಬೋದ್ಲ? ನಿಯಮದಿಂದ ಕರೆಗೆ 2ನೇ ಗುಣಸ್ಥಾನ ಪ್ರಥಮೋಕ್ಷ ದೃಷ್ಟಿ ಈಗಿಂತ ಮೊದಲು ಜರ ವಿಚ್ಛೇದನ ಅವ್ನು ಕೆಳಗೆ ಬರ್ತೆ 2ನೇ ಗುಣಸ್ಥಾನಕ್ಕೆ ಬರ್ತಾನ ಅನ್ನೋದು ನಿಯಮ ಐತಲ್ಲ. ಅದ್ಯಾಕೆ ನಿಯಮ ಐತೆ ಅಂತಂದ್ರ ಪ್ರಥಮೋಕ್ಷಂ ಸಮ್ಯಕ್ತದ ಘಾತ ಕಷಾಯದಿಂದ ಮಾತ್ರ ಆಗ್ತದೆ, ದರ್ಶನ ಮೋಹನಿದಿಂದ ಆಗಲ್ಲ. ಉದಯದಾಗಿದ್ರೆ ಆಗಬಾರ್ಬೇಕು. ಉದಯದೊಳಗೆ ಯಾವ್ದು ಪ್ರಕೃತಿ ಪ್ರಕೃತಿ ಯಾವ್ದು ಒಂದೇ ಸತ್ತೋದಾಗಿತ್ತಂದ್ರೆ ಅಥವಾ ಇದ್ರ ಉದಯ ಬಂದಾಗ ಅವ್ನು ಕೆಳಗೆ ಬರ್ಬೇಕಾಗುತ್ತೆ. ಸತ್ತದೊಳಗ 3 ಪ್ರಕೃತಿ ಇದಾವನಿಲ್ಲ. ಆ 3 ಪ್ರಕೃತಿಯೊಳಗ ಉದಯದೊಳಗೆ ಬರುವಂತದ್ದಂದ್ರೆ ಅನಂತಾನುಬಂಧಿ ಒಂದ ಉದಯಕ್ಕೆ ಬರೋದು ಅನ್ನುವಂಥದ್ದು ನಿಯಮ ಐತಿ. ಒಡೆದೈತಲ್ಲ, ಒಡೆದು ಇದ್ರೂ ಕೂಡ ದರ್ಶನ ಮೋನಿ ಉದಯದೊಳಗೆ ಬರಲು ಅನ್ನುವಂಥದ್ದು ನಿಯಮ ಇದೆ. ಮತ್ತೆ ನಾವೇನ್ ಪ್ರಥಮೋಕ್ಷಂ ಸಮ್ಯಕ್ ಲಾಸ್ಟ್ ಎಂಡ್ ಟೈಮ್ದಾಗ ಅಂದ್ರೆ ಪ್ರಥಮೋಕ್ಷಂ ಸಿಂಗ ಅಂತರ್ಮೂರ್ತ ಕಾಲ್ ಮುಗಿದ ನಂತರ ಇವು ಹೊಡಿತಾವೆ ಹಂಗಲ್ಲ. 26 ಪ್ರಕೃತಿ ಮೊದಲು ಸತ್ತುದಾಗಿರ್ತಾವು. ಅಧಃಕರಣ, ಅಪೂರ್ವಕರಣ, ಅನಿವೃತ್ತಿಕರಣ, ಇವು 3 ಕರಣ ಪರಿಣಾಮ 1ನೇ ಗುಣಸ್ಥಾನದೊಳಗೆ ಆಗ್ತವೆ. ಆ ಅನಿವೃತ್ತಿಕರಣದೊಳಗೆ ಹೋದಾಗ ಆ ಮಿಥ್ಯಾತ್ವ ಒಡೆದ 3 ಆಗ್ತೈತಿ ಸತ್ವದೊಳಗೆ. ಒಡೆದ ನಂತರ ಅಂತರ್ಮುಹೂರ್ತ ತನಕ ಯಾವ್ದು ಒಂದು ಕೂಡ ಉದಯದೊಳಗೆ ಬರುಲ್ಲ. ಒಡೆದ ನಂತರ ಸಮ್ಯಕ್ ದೃಷ್ಟಿ ಆಗ್ತಾನೆ. ಒಡೆದ ನಂತರ ಸಮ್ಯಕ್ ದೃಷ್ಟಿ ಆಗೋದು. ಒಡಿಕ್ಕಿಂತ ಮೊದಲು ಸಮ್ಯಕ್ ದೃಷ್ಟಿ ಇರಲ್ಲ ಯಾರು. 26 ಸತ್ವ ಇಟ್ಕೊಂಡು ಯಾರು ಸಮ್ಯಕ್ ದೃಷ್ಟಿ ಆಗೋಲ್ಲ. 27 ಸತ್ವ ಇಟ್ಕೊಂಡು ಮೊದಲು ಉಕ್ಷಂ ಸಮ್ಯಕ್ ದೃಷ್ಟಿ ಆಗಬೇಕು, ಪ್ರಥಮೋಕ್ಷಂ ಸಮ್ಯಕ್ ದೃಷ್ಟಿ. ಅದರದ ಕಾಲ ಅಂತರ್ಮುಹೂರ್ತ. 27 ಒಡೆದ ತಕ್ಷಣ ಅಂತರ್ಮುಹೂರ್ತ ಕಾಲ ತನಕ ಆ ಗುಣಸ್ಥಾನದಾಗ ಇರಬೇಕು. ಅಂದ್ರೆ ಉತ್ಪತ್ತಿ ಯಾವ ಗುಣಸ್ಥಾನದೊಳಗೆ ಮಾಡ್ಕೊಂಡಿದ್ದಾನೆ ಆ ಲೆಕ್ಕದಿಂದ 4ರವರೆಗೂ ಉತ್ಪನ್ನ ಆಗ್ಬೋದು. ಪ್ರಥಮೋಕ್ಷನ 5ರಲ್ಲೂ ಆಗ್ಬೋದು, 6ರಲ್ಲೂ, 7ರಲ್ಲಿ ಆಗ್ಬೋದು, 6ರಲ್ಲೆಲ್ಲ 7ರಲ್ಲಿ ಆಗ್ಬೋದು. ಯಾಕಂದ್ರೆ ನೇರವಾಗಿ ಹೋಗ್ತಾನಲ್ಲ ಆಗ್ಬೋದು. ಈಗ ಅದು ಸತ್ತು 7 ಸತ್ವ ಆಯ್ತು. ಅಂತರ್ಮುಹೂರ್ತದವರೆಗೆ ಜೀವ ಪ್ರಥಮೋಕ್ಷ ಸಮ್ಯಕ್ ದೃಷ್ಟಿ ಇರ್ತದೆ. ಇನ್ನು ನಿಯಮ ಏನಂತಂದ್ರೆ ಈ ಸಮ್ಯಕ್ತದ ಘಾತ ಅಂತರ್ಮುಹೂರ್ತದ ನಂತರ ಆಗೇ ಆಗ್ತದೆ. ಯಾವುದರಿಂದ ಆಗ್ತದೆ? ಅನಂತಾನುಬಂಧಿಯಿಂದಲೇ ಆಗ್ತದೆ. ಮಿಥ್ಯಾತ್ವದ ಉದಯ ಬರುವುದೇ ಇಲ್ಲ ಅದಕ್ಕೆ. ಅಂತರ್ಮುಹೂರ್ತೊಳಗಾದ ಅಂತರ್ಮುಹೂರ್ತೊಳಗಾದ್ರೆ ಅಂತರ್ಮುಹೂರ್ತ ಇದ್ದೇ ಇರ್ತದೆ. ಅದ್ರದ್ದು ಕಾಲ ಒಳಗಲ್ಲ, ಅಂತರ್ಮುಹೂರ್ತ ಕಾಲ ಅಷ್ಟು. ಇನ್ನು ಅಂತರ್ಮುಹೂರ್ತ ಕಾಲದೊಳಗೆ ಕೆಳಗೆ ಬೆಳಂಗಿಲ್ಲ. ಯಾವಾಗ ಬೀಳ್ತಾನು ಅದೆಲ್ಲ ಅಂತರ್ಮುಹೂರ್ತ ಕಳೆದು ಕೊನೆ 6 ಅವಲಿ ಉಳಿದಿರ್ಬೇಕು. ಅಥವಾ ಅಷ್ಟು ಉಳಿದಿಲ್ಲ ಅಂದ್ರೂ ಕನಿಷ್ಠ ಪಕ್ಷ 1 ಸಮಯ ಉಳಿದಿರ್ಬೇಕು. ಅವಾಗ ಅದು ಉದಯಕ್ಕೆ ಬರೋದು ಅನಂತಾನುಬಂಧಿ. ಅದಕ್ಕಿಂತ ಮೊದಲು ಉದಯಕ್ಕೆ ಬರೋದೇ ಇಲ್ಲ ಅದು. ಯಾಕಂತಂದ್ರೆ ಅಲ್ಲಿ 2ನೇ ಗುಣಸ್ಥಾನಕ್ಕೆ ಹೋಗೋದೈತಿ. ಮುಂದೆ ಕೆಳಗೆ 2ನೇ ಗುಣಸ್ಥಾನಕ್ಕೆ ಬಿದ್ದು ಕೆಳಗೆ ಬರೋದೈತಿ. ಅದರ ಕಾಲ ಉತ್ಕೃಷ್ಟ ಕಾಲ 6 ಅವಲಿ, ಜಗನ್ಯ ಕಾಲ 1 ಸಮಯ ಬಂತಂದ್ರ 6 ಅವಲಿ ಕಾಲ ಹೆಚ್ಚಿಂದ ಹೆಚ್ಚು 6 ಅವಲಿ ಕಾಲ ಇರಬೇಕು. ಮತ್ತು ಕಮ್ಮಿಂದ ಕಮ್ಮಿ ಇನ್ನು 6 ಅವಲಿ ಅಂದ್ರೆ ಅದು ಕೂಡ ಅಂತರ್ಮೂರ್ತ ಆದ ಇದ್ದಂಗ. ಜಗನ್ಯ ಮಧ್ಯಮ ಅಂತರ್ಮೂರ್ತ ಆಗಿರ್ತದೆ. ಯಾಕೆಂದ್ರೆ ಜಗನ್ಯ ಅಂತರ್ಮುಹೂರ್ತದ ಕಾಲ ಎಷ್ಟು? 1 ಅವಲಿ 1 ಸಮಯ. ಇದು 6 ಅವಲಿ ಇದೆ. 6 ಅವಲಿ ಕಾಲ ಬಹಳ 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 ಆಯ್ತದ.
ಅಸಂಖ್ಯಾತ ಸಮಯಗಳ ಒಂದು ಅವಲಿ ಅಂಥ 6 ಅಸಂಖ್ಯಾತ. ಅದು 6 ಅವಲಿ ಅಂದ್ರೆ ಅಸಂಖ್ಯಾತ 6 ಅದು ಗ್ರೂಪ್ ಅಂತರ್ಮೂರ್ತ ಆಯ್ತಲ್ಲ. ಆದ್ರೆ ಅವಲಿ ಕಾಲದಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವಲಿ ಎಷ್ಟು ಅವಲಿ ಜೀವ ಉಳಿತದೆ ಅಲ್ಲಿ ಹೆಚ್ಚಿಂದ ಹೆಚ್ಚು 6 ಅವಲಿ ಕಾಲ ತನಕ 2ನೇ ಗುಣಸ್ಥಾನದೊಳಗೆ ಉಳಿಬಹುದು. ಇದಕ್ಕಿಂತ ಹೆಚ್ಚು ಉಳಿಲ್ಲ. ಯಾಕಂದ್ರೆ ಗುಣಸ್ಥಾನದ ಕಾಲ 6 ಅವಲಿ ಇದೆ. ಇದಕ್ಕಿಂತ ಹೆಚ್ಚು ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಈ 7 ಪ್ರಕೃತಿ ನಾಯಕರಾಗೈತಿ ಸಮಯ ಸಮಯ ಪ್ರಕೃತಿ ಉದಯಕ್ಕೆ ಬಂತು ಅಂದ್ರೆ ವೇದಕ್ಕೆ ಸಮ್ಯಕ್ ಆಗೈತಿ. ಒಂದು ವೇಳೆ ಸಮ್ಯಕ್ ಪ್ರಕೃತಿ ಉದಯ ಆಗಲಿಲ್ಲ, ಸಮ್ಯಕ್ ಮಿಥ್ಯಾತ ಪ್ರಕೃತಿ ಉದಯಕ್ಕೆ ಬರ್ತಂದ್ರೆ ಸಮ್ಯಕ್ ಪ್ರಕೃತಿ ಉದಯಕ್ಕೆ ಬತ್ತು ಅಂತಂದ್ರೆ ಕ್ಷೌಕ್ಷಂ ಸಮ್ಯಕ್ ದೃಷ್ಟಿ 6 ರೋಕ್ಷಮ್ನಾಯ್ತು 1 ಉದಯ. ಸಮ್ಯಕ್ ಪ್ರಕೃತಿ ಉದಯಕ್ಕೆ ಬರಲಿಲ್ಲ, ಸಮ್ಯಕ್ ಮಿಥ್ಯಾತ್ವ ಸಮ್ಯಕ್ ಮಿಥ್ಯಾತ್ವ ಉದಯಕ್ಕೆ ಬರ್ತಾರೆ 3ನೇ ಗುಣಸ್ಥಾನ ಅದು ಬರಂಗಿಲ್ಲ. ಯಾರಿಗೆ? ಪ್ರಥಮೋಕ್ಷಂ ಸಮ್ಯಕ್ ದೃಷ್ಟಿಗೆ. ಇನ್ನು ಕ್ಷೌಕ್ಷಮ ಸಮ್ಯಕ್ ದೃಷ್ಟಿಗೆ ಏನ್ ನಿಯಮ ಐತೆ ಅಂತಂದ್ರೆ ಪ್ರಥಮೋಕ್ಷಂ ಸಮ್ಯಕ್ ದೃಷ್ಟಿ ಜೀವದ ವಿರುದ್ಧ ನಿಯಮ ಅದಕ್ಕೈತಿ ನೋಡ್ರಿ. 1 ಉದಯ ಬತ್ತು ಕ್ಷೌಕ್ಷಂ ಸಮ್ಯಕ್ ದೃಷ್ಟಿ ಆಗ. ಇನ್ನು ಈ ಜೀವ ಮಿಶ್ರ ಗುಣಸ್ಥಾನಕ್ಕೂ ಬರಬಹುದು, ಮಿಥ್ಯಾತು ಗುಣಸ್ಥಾನಕ್ಕೂ ಹೋಗಬಹುದು, ಆದ್ರೆ 2ನೇ ಗುಣಸ್ಥಾನಕ್ಕೆ ಹೋಗಲ್ಲ. ಅದು ಇದರ ವಿರುದ್ಧ ನಿಯಮ. ಸಮ್ಯಕ್ ಪ್ರಕೃತಿ ಉದಯ ಬರುತ್ತಿತ್ತ ಸಮ್ಯಕ್ ಪ್ರಕೃತಿ ಉದಯ ಬರ್ತಂದ್ರೆ 7 ಉಕ್ಷಿಮಾಗಿ ಇರ್ತಾವ. ಒಂದ್ ಯಾವ್ದು ಉದಯ ಸಮ್ಯಕ್ ಅದು ಬರಂಗಿಲ್ಲ, ಅದು ಬರಂಗಿಲ್ಲ. ಅದಕ್ಕೆ ಇದು ಸಮ್ಯಕ್ ಮಿಥ್ಯಾತ್ವನೂ ಬರಂಗಿಲ್ಲ, ಸಮ್ಯಕ್ ಪ್ರಕೃತಿನೂ ಬರಂಗಿಲ್ಲ. ಅಂದ್ರೆ ಉಪಶಮ ಮುಗಿದ ನಂತರ ಸಮಯ ಪ್ರಕೃತಿ ಉದಯ ಬರ್ಬೋದು. ಒಂದ ಇಲ್ಲ ಆಯ್ತಾ ಅನಂತ ಸಮ್ಯಕ್ ಮಿಥ್ಯಾತ್ವದ ಉದಯ ಬರಂಗಿಲ್ಲ. ಯಾವ್ಯಾವ ಬರಲ್ಲ? ಮಿಥ್ಯಾತ್ವ ಸಮ್ಯಕ್ ಮಿಥ್ಯಾತ್ವ ಈ 2ರ ಉದಯ ಆಗುವುದೇ ಇಲ್ಲ. ನಿಯಮ ಐತೆ. ಪ್ರಥಮೋಕ್ಷಂ ಸಮ್ಯಕ್ತದ ಕಾಲು ಮುಗಿದ ನಂತರ ಅಂತ ಮಿಥ್ಯಾತ್ವಕ್ಕೆ ಬರ್ತಾನೆ ಒಂದು, ಇಲ್ಲ ಅಂತಂದ್ರೆ ಕ್ಷೌಕ್ಷಂ ಸಮ್ಯಕ್ ದೃಷ್ಟಿ ಆಗ್ತಾನೆ ಒಂದು. ಮುಗಿದ ನಂತರದ ಪ್ರಶ್ನೆ ಇಲ್ಲ. ಮುಗಿಯುವಕ್ಕಿಂತ ಮೊದಲು ಬಿದ್ದರೆ ಸಾಸಾಧನಕ ಬರ್ತಾನೆ. ಮುಗಿದ ನಂತರದ ಪ್ರಶ್ನೆ ಇಲ್ಲ. ಮುಗಿದ ನಂತರ ಮುಗಿದ ನಂತರ ಕ್ಷೌಕ್ಷಂ ಸಮ್ಯಕ್ ದೃಷ್ಟಿನ ಆಗ್ತಾನೆ ನಿಯಮದಿಂದ. ಇನ್ನು ಕ್ಷೌಕ್ಷಂ ಸಮ್ಯಕ್ ದೃಷ್ಟಿ ಆದ ನಂತರ ಬರ್ಬೋದು, ಅದಕ್ಕಿಂತ ಮೊದಲು ಬರಕ್ ಸಾಧ್ಯ ಇಲ್ಲ. ಅಂದ್ರೆ ಪ್ರಥಮೋಕ್ಷಂ ಸಮ್ಯಕ್ತದ ಕಾಲ ಮುಗಿಯಿತು, ವೇದಕ್ಕೆ ಸಮ್ಯಕ್ ದೃಷ್ಟಿ ಆಗ್ಲಿಲ್ಲ, ಮತ್ತ 3ನೇ ಗುಣಸ್ಥಾನಕ್ಕೆ ಬಂದ, ಈ ತರ ಆಗಕ್ ಸಾಧ್ಯ ಇಲ್ಲ. ಪ್ರಥಮೋಕ್ಷ ಸಂಬಂಧ ಅವರೋಹಣ ಕ್ರಮ 4ರಿಂದ 3ಕ್ಕೆ ಹೆಂಗೆ ಬರ್ತಾರೆ? ಯಾವುದು? ಪ್ರಥಮೋಕ್ಷಂ ಸಮ್ಯಕ್ ಜೀವ ಸಿದ್ಧಾಂತ ಸೇರಿಸಿದಾಗ ಕೊಡಿ.